ಈಗ ಅಪ್ಪಾಜಿಗಳ ದಿವ್ಯ ಚರಿತಾಮೃತ ಏನಪ್ಪಾ ಅಂತಂದ್ರ ನೋಡ್ರಿ, ನಿಜವಾದ ನಿಷ್ಕಾಮ ಭಕ್ತಿ ಹಂಗ್ ಯಾವ ರೀತಿ ಇರ್ತದಪ್ಪ ಅಂತಂದ್ರ, ಇವತ್ತು ನೀವು ಏನು ಸೇರಲ್ಲ, ನೀವೇ ನಿಜವಾದ ನಿಷ್ಕಾಮ ಸದ್ಭಕ್ತರು. ಇವತ್ತು ದಿವ್ಯ ಚರಿತಾಮೃತಗಳ ಜೋರಾದ ಚಪ್ಪಾಳಿಗೆ ಬರಬೇಕು. ಭಕ್ತಿ ಅನ್ನುವಂಥ ಬಹಳ ಶ್ರೇಷ್ಠ ಅದ, ಡಾಂಬರಿಕ ಭಕ್ತಿ ಆಗಬಾರ್ದು. ಇವತ್ತು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನೊಳಗೆ ನಿಮಗೆ ವಾಟ್ಸಪ್ ನೋಡಕ್ ಟೈಮ್ ಸಿಗ್ತತಿ, ಫೇಸ್ಬುಕ್ ನೋಡಕ್ ಟೈಮ್ ಸಿಗ್ತತಿ, ಯೂಟ್ಯೂಬ್ ನೋಡಕ್ ಟೈಮ್ ಸಿಗ್ತತಿ, ಪತ್ರಿಕೆಗಳನ್ನು ಓದ್ಲಿಕ್ಕೆ ಟೈಮ್ ಸಿಗ್ತತಿ, ನೋಡ್ಲಿಕ್ಕೆ ಟೈಮ್ ಸಿಗ್ತತಿ, ಕಟ್ಟಿ ಮೇಲೆ ಕೂತ್ಕೊಂಡು ಕಾಲು ಹರಟೆ ಮಾಡ್ಲಿಕ್ಕೆ ಟೈಮ್ ಸಿಗ್ತತಿ. ಅಲ್ಲಿ ಮಾಡಬಾರ್ದನ್, ಇಲ್ಲಿ ಮಾಡಬಾರ್ದನ್, ಹಂಗೆ ಮಾಡಬಾರ್ದನ್, ಹಿಂಗೆ ಮಾಡಬಾರ್ದನ್ ಅಂತೇಳಿ ಭಾರಿ ಚಂದ ಮಾತಾಡುವಂಥ ಟೈಮ್ ಸಿಗ್ತತಿ. ಸುಮ್ಕ ಟೈಮ್ ವೇಸ್ಟ್ ಮಾಡುವಂಥ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಹಾಳು ಮಾಡ್ಲಿಕ್ಕೆ ನಮಗೆಲ್ಲ ಟೈಮ್ ಸಿಗ್ತತಿ. ಆದ್ರೆ ಇವತ್ತು ನಾವು ಭೂಮಿಗೆ ನಾವು ಮನುಷ್ಯ ಜನ್ಮ ಹೊತ್ಕೊಂಡು ನಾವು ಬಂದೀವಿ. ಈ ಮನುಷ್ಯ ಜನ್ಮ ಹೊತ್ಕೊಂಡು ಬಂದಿದ್ದಕ್ಕೆ ಮುಖ್ಯ ಕಾರ್ಯಕರ್ತರು ಯಾರಪ್ಪ ಅಂತಂದ್ರ ನಮ್ಮ ನೀಲಕಂಠೇಶ್ವರ ಪರಮಾತ್ಮ. ನೀಲಕಂಠೇಶ್ವರ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ಮನುಷ್ಯ ಜನ್ಮ. ಇವತ್ತು ಅವನನ್ನು ನೆನೆಸಲಿಕ್ಕೆ, ಸದ್ಗುರು ಶಂಕರಾನಂದ ಅಪ್ಪಾಜಿಗಳನ್ನ ನೆನೆಸಲಿಕ್ಕೆ ನಮಗೆ ಸಮಯ ಸಿಗುವುದಿಲ್ಲ. ಹೆಂಗಪ್ಪ ತಮ್ಮ ಪ್ರಶ್ನೆ ಮಾಡ್ತಾರೆ ಮಲ್ಲಿಕಾರ್ಜುನ ಶಿವಾಚಾರ್ಯ. ಹೆಂಗೆ ನಿಮ್ಗೆ ಸಿಗಂಗಿಲ್ಲ? ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ದೈನಂದಿನ ಜೀವನದೊಳಗೆ ನಿಮಗೆ ಹೆಂಗ್ ಬೇಕು ಹಂಗೆ ನೀವು ಎಲ್ಲ ಸುಧಾರಣೆ ಮಾಡ್ಕೋತೀರಿ, ಹೆಂಗ್ ಬೇಕು ಹೆಂಗ್ ಅನುಕೂಲ ಮಾಡ್ಕೋತೀರಿ. ಇವತ್ತಿನ ದಿನ ನಮ್ಮ ಒಂದು ಬದುಕಿಗೆ ದಾರಿದೀಪ, ನಮ್ಮ ಕುಲ ಆರಾಧ್ಯ ಗುರು ನಮ್ಮ ಪರಮಾತ್ಮ ನೀಲಕಂಠೇಶ್ವರ ಪರಮಾತ್ಮನನ್ನ ಸ್ಮರಣೆ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಗವಲ್ತು, ನಮಗೆ ಸಮಯ ಸಿಗವಲ್ತು. ನಮಗ್ ಬಹಳ ಒತ್ತಡದಾಗದೀವು, ನಾವು ಬಹಳ ಕಷ್ಟದಾಗದೀವು, ನಾವು ಬಹಳ ತ್ರಾಸದಾಗದೀವು ಅಂತಂದ್ರ ಅದು ಸರಿ ಅನಿಸೋದಲ್ಲ ಅಂತನ್ನುವಂತ ಮಾತನ್ನ ಯಾರು ಹೇಳ್ಯಾರಪ್ಪ ಅಂತಂದ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ, ಶಂಕರ ಶಿವಾಚಾರ್ಯ ಹೇಳ. ಯಾವ ರೀತಿ ನೀವು ಅನುಕೂಲ ಮಾಡ್ಕೋತೀರಿ ನಿಮಗ್ ಬೇಕಾದಾಗ ಹಂಗ ನೀವು ಅನುಕೂಲ ಮಾಡ್ಕೋಬೇಕು. ಎದರಪ್ಪ? ನೀಲಕಂಠೇಶ್ವರ ಪರಮಾತ್ಮನ ಸ್ಮರಣೆ ಮಾಡಲು, ಜ್ಞಾನ ಮಾಡಲು, ಸಂಕೀರ್ತನೆ ಮಾಡಲು, ಶ್ರವಣ ಮಾಡಲು ನೀವು ಪರಮಾತ್ಮನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅವನ ಜ್ಞಾನಕ್ಕೆ ಏನಪ್ಪಾ ನೀವು ಅವಕಾಶ ಕೊಟ್ಟಿದ್ದೆ. ಆದ್ರ ಯಾರು ನೀವು ಭಕ್ತರು ಕೊಟ್ಟಿರ್ತಿರಲ್ಲ, ನಿಮ್ಮಂತ ನಿಷ್ಕಳಂಕ ನಿಷ್ಕಾಮ ಸದ್ಭಕ್ತರು, ಪುಣ್ಯವಂತರು, ಭಾಗ್ಯವಂತರು ಈ ಭೂಮಿ ಮೇಲೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂತ ಮಾತನ್ನು ಇವತ್ತು ಹೇಳ್ಯಾರು ಮಲ್ಲಿಕಾರ್ಜುನ ಶಿವಾಚಾರ್ಯ. ಇವತ್ತು ಅಂದಿನಿಂದ ಇಂದಿನವರೆಗೆ ನೀವು ಅಪ್ಪಾಜಿಗಳ ಒಂದು ಗುರುಭಕ್ತಿ ಸೇವೆಯನ್ನು ಮಾಡ್ತಾ ಬಂದಿರಿ. ಎಂತ ಒಂದು ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ, ಬರಲಾರದಂತ ಪರಿಸ್ಥಿತಿ ಇದ್ರೂ ಕೂಡ ನೀವು ಕಾರ್ಯಕ್ರಮವನ್ನು, ಜನ್ಮೋತ್ಸವ ಕಾರ್ಯಕ್ರಮವನ್ನ, ಗುರುವಂದನ ಕಾರ್ಯಕ್ರಮವನ್ನ, ಅಪ್ಪಾಜಿಗಳ ಯಾವುದೇ ಕಾರ್ಯಕ್ರಮ ಇರಲಿ, ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ನೀವು ಮಾಡ್ಕೋತ ಬಂದಿರಲ್ಲ. ನೀವು ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು. ನಿಮ್ಮ ಪಾದಕ್ಕೆ ಅನಂತ ಅನಂತ ಕೋಟಿ ಭಕ್ತಿ ಪರಿಣಾಮಗಳನ್ನ ನಾನು ಸಲ್ಲಿಸ್ತೇನೆ. ಇವತ್ತು ಈ ದಿವ್ಯ ವೇದಿಕೆಯಲ್ಲಿ ನಮ್ಮಲ್ಲಿ ಭಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ ನಿಷ್ಕಾಮ ಭಕ್ತಿ ಇರಬೇಕು, ನಿಷ್ಠೆ ಭಕ್ತಿ ಇರಬೇಕು, ಸಮರ್ಪಣಾ ಭಾವ ನಮ್ಮಲ್ಲಿ ತುಂಬಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಸಾಗ್ತಾವ್ರಿ. ಇವತ್ತಿಗೆ 88ನೇ ತಿಂಗಳ ಗುರುವಂದನ ಕಾರ್ಯಕ್ರಮ ನಡೀತಿದೆಪ್ಪ ಅಂತಂದ್ರ ದೊಡ್ಡ ಇತಿಹಾಸದಿಂದ ಈ ಕಾರ್ಯಕ್ರಮವನ್ನ ಅಪ್ಪಾಜಿಗಳ ಒಂದು ದಿವ್ಯ ಚರಿತಾಮೃತಗಳಿಗೂ ಕೂಡ ನಾವು ನೋಡಿ, ಅವ್ರು ಇದ್ದಾಗೂ ಸಾಕಷ್ಟು ಎಷ್ಟು ತೊಂದರೆಗಳು ಬಂದು, ಎಷ್ಟು ತ್ರಾಸುಗಳು ಬಂದು ಅಂತ ಎಲ್ಲ ನಿಮ್ಗೆ ಗೊತ್ತೈತಿ. ಈ ಕಾರ್ಯಕ್ರಮವನ್ನು ನಾವು ನಡೆಸುವಾಗ ಕೂಡ ಎಷ್ಟೆಷ್ಟು ತೊಂದರೆಗಳು ಬಂದು, ಯಾವ ರೀತಿ ಈ ಕಾರ್ಯಕ್ರಮವನ್ನು ಏನಪ್ಪಾ ಅಂದ್ರೆ ಮೊಟಕುಗೊಳಿಸಬೇಕು, ತೊಂದರೆ ಮಾಡಬೇಕು ಅನ್ನುವಂಥದ್ದು ಕೂಡ ಎಷ್ಟೋ ಸದ್ಭಕ್ತರಿಗೆ ಏನಪ್ಪಾ ಅಂತಂದ್ರೆ ಅದ ಅನುಭವಕ್ಕೆ ಬರಾಕತ್ತೈತಿ. ಆದ್ರೂ ಕೂಡ ತಾವು ಸದ್ಭಕ್ತರು ಅಪ್ಪಾಜಿಗಳ ಒಂದು ಗುರುಭಕ್ತಿ ಸೇವೆಯನ್ನ ನೀನೇ ತಂದೆ, ನೀನೇ ತಾಯಿಯ ತಂದೆ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ಇವು ಹೂಗಾರು ಬಂಧುಗಳ ಈ ತಪೋಭೂಮಿಯನ್ನಾಗಿ ಮಾಡಕ್ ಬಂದಿರಲ್ಲ. ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ. ನಮ್ಮಲ್ಲಿ ಯಾವಾಗಲೂ ನಾವು ಕೃತಕ ಭಕ್ತಿ ಆಗಿರ್ಬಾರ್ದು, ನಿಷ್ಠ ಭಕ್ತಿ ಆಗಿರ್ಬೇಕು. ಡಾಂಬರಿಕ ಭಕ್ತಿ ಎಂದೂ ಮಾಡಬಾರ್ದು. ಅದು ಕೃತಕ ಭಕ್ತಿ, ಡಾಂಬರಿಕ ಭಕ್ತಿ ಆಗ್ತದೆ. ನೋಡಿ, ನೀವು ಎಷ್ಟು ಭಕ್ತಿ ಇಟ್ಕೊಂಡು ಇವತ್ತು ಬಂದಾಗ ಯಾವ ರೀತಿ ಒಂದು ಬೆಂಕಿ ಕಡ್ಡಿಯನ್ನ ನೀವು ಮಕ್ಕಿಗೆ ಹಿಡಿದ್ರೆ ಯಾವ ರೀತಿ ಬೆಳಕು ಪ್ರಜ್ವಲಿಸ್ತದಲ್ಲ, ಹಂಗ ನಿಮ್ಮ ಭಕ್ತನ ಹೃದಯದಲ್ಲಿ ನೀವು ನಿಜವಾದ ಭಕ್ತರಾಗಿದ್ರಿಪ್ಪ, ನೀವು ನಿಜವಾದ ಭಕ್ತಿನ ನಿಮ್ಮಲ್ಲಿ ಮೊಳಗಿತ್ತಪ್ಪ ಅಂತಂದ್ರೆ ನೀಲಕಂಠೇಶ್ವರ ಪರಮಾತ್ಮನ ಆ ಪರಮಾತ್ಮನ ಮತ್ತು ಸದ್ಗುರು ಶಂಕರಾನಂದ ಅಪ್ಪಾಜಿಗಳ ಬೆಳಕು ನಿಮ್ಮಲ್ಲಿ ಮನದಲ್ಲಿ, ಹೃದಯದಲ್ಲಿ ಪ್ರಜ್ವಲಿಸಪ್ಪ ಅಂತಂದ್ರೆ ನೀವು ನಿಜವಾದ ಸದ್ಭಕ್ತರು, ಗುರುವಿನ ಪಥದ ಒಳಗೆ ನೀವು ಸಾಗಕತ್ತಿರುತ್ತನ್ನುವಂಥದ್ದನ್ನ ಹೇಳ್ತಾರು ಮಲ್ಲಿಕಾರ್ಜುನ ಶಿವಾಚಾರ್ಯರು.
ಎಲ್ಲೆಲ್ಪ ನಿಮ್ಮಲ್ಲಿ ಆ ಪ್ರಜ್ವಲನೆ ಆಗ್ಲಿಲ್ಪ ಅಂತಂದ್ರ ನಮ್ಗೇನಿಲ್ರಿ ನೀಲಕಂಠೇಶ್ವರ ಪರಮಾತ್ಮನ ಜ್ಞಾನ ಮಾಡಕ್ ಆಗುದಿಲ್ರಿ, ಗುರುಗಳ ಜ್ಞಾನ ಮಾಡಕ್ ಆಗಿಲ್ರಿ, ನಮ್ ಸೌಡಿ ಸಿಗುದಿಲ್ರಿ, ಒಟ್ಟ ಇಲ್ಪ ಅಂತಂದ್ರ ನೀವು ಗುರುವಿನ ಪಥದಿಂದ ಬಹಳ ದೂರದರಿ ಅಂತನ್ನುವಂತ ಮಾತನ್ನ ಮುಂದೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಒಂದು ಮಾತನ್ನು ಹೇಳ್ಯಾರ. ಏನ್ ಹೇಳ್ಯಾರಪ್ಪ ಅಂತಂದ್ರ, ನೀವು ತಿಳ್ಕೊಳಪ್ಪ, ನೀಲಕಂಠೇಶ್ವರ ಪರಮಾತ್ಮ ಎಲ್ಲಿ ವೈಕುಂಠದಾಗಿಲ್ಲ, ನೀಲಕಂಠೇಶ್ವರ ಪರಮಾತ್ಮ ಕೈಲಾಸದಲ್ಲಿ ಇಲ್ಲ. ನೀಲಕಂಠೇಶ್ವರ ಪರಮಾತ್ಮ ಎಲ್ಲಿದಾನಪ್ಪ ಅಂತಂದ್ರ ನಿಮ್ಮಂತ ಭಕ್ತರ ಹೃದಯದಲ್ಲಿದಾನಂತ ಹೇಳ್ಯಾರ. ಭಕ್ತರ ಹೃದಯದಲ್ಲಿದಾನ. ಆ ರೀತಿ ನೀವು ಭಕ್ತಿಯನ್ನ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಅದರದ ರುಚಿ ಅನುಭವ ಆಗ್ತದೆ. ಆಧ್ಯಾತ್ಮಿಕ ಶಕ್ತಿ ಎಷ್ಟು ಅಗಾಧ ಐತಪ್ಪ ಅಂತಂದ್ರೆ ಇವತ್ತು ಇವತ್ತೇನಪ್ಪ ಅಂದ್ರೆ ಹಿಂದೂಸ್ಥಾನವನ್ನು ನೋಡಾಕಬಹುದು. ಇವತ್ತು ನಮ್ಮ ಇಡೀ ದೇಶವನ್ನು ನೋಡಾಕತ್ತೆ. ನಮ್ಮ ಇಡೀ ಎಲ್ಲಾ ದೇಶಗಳು ಪರರಾಷ್ಟ್ರಗಳು ಕೂಡ ನಮ್ಮ ಒಂದು ಕಾಣದ ಚೈತನ್ಯದ ಶಕ್ತಿ ಅಂತಾದಿ ನಮ್ಮ ತಪೋಭೂಮಿಗಳೈತೆ ಅನ್ನುವಂಥದ್ದನ್ನು ನೋಡಾಕತ್ತೆ. ಅಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಈ ಆಧ್ಯಾತ್ಮಿಕ ಕ್ಷೇತ್ರದೊಳಗ ನಾವು ನೀವು ಕೂಡ್ಕೊಂಡು ಅಪ್ಪಾಜಿಗಳ ಒಂದು ಗುರುಭಕ್ತಿ ಸೇವೆ ಮಾಡಕತ್ತಿದೀವಲ್ಲ, ನಮ್ಮಷ್ಟ ಪುಣ್ಯವಂತರು ಭಾಗ್ಯವಂತರು ಮಾಡ್ಯಾರ. ಮತ್ತೆ ಇಂಥ ಸದ್ಗುರುಗಳು ಸಿಗ್ಬೇಕಂದ್ರೆ ಹಂಗ ಸುಮ್ಕ ಸಿಗುದಿಲ್ರಿ, ಮ್ಯಾಲಿನವನ ಆಶೀರ್ವಾದ ಬೇಕ್ರಿ. ನೀಲಕಂಠೇಶ್ವರ ಪರಮಾತ್ಮನ ಆಶೀರ್ವಾದ ಇದ್ದಾಗಿಂತ ಸದ್ಗುರುಗಳ ನಮಗೆ ನೋಡಿ ಗುಣಗಾನ ಮಾಡ್ಲಿಕ್ಕೆ, ವಂದಿಸ್ಲಿಕ್ಕೆ, ಸ್ಮರಣ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ತೈತೆ, ಸಿಗೋದಿಲ್ಲ. ಅವನ ಆಶೀರ್ವಾದ ಇವತ್ತು ನಾವು ನೀವು ಕೊಡ್ಕೊಂಡ ಇವತ್ತು ಇಂಥ ಮಹಾತ್ಮರ ಒಂದು ಸೇವೆಯನ್ನು ನಾವು ಮಾಡಾಕತ್ತಿದೀವಿ. ಇನ್ನೊಂದು ನಿಮಗೆ ಹೇಳ್ಬೇಕಂತಂದ್ರ ಅಪ್ಪಾಜಿ ದೇವಿ ಪುರಾಣದಾಗ 10ನೇ ಅಧ್ಯಾಯದಾಗ 60ನೇ ಪದ್ಯ, 10ನೇ ಅಧ್ಯಾಯದಾಗ 60ನೇ ಪದ್ಯದೊಳಗ್ರಿ ಬಹಳ ಅದ್ಭುತವಾಗಿರ್ತಕ್ಕಂಥ ನುಡಿಯ ಪದ್ಯ. ಆ ಪದ್ಯದಾಗ ಸಾಕ್ಷಾತ್ ದೇವಿನ ಗುರುವಿನ ಸ್ಮರಣ ಮಾಡ್ಯಾರ. ನೋಡ್ರಿ ಎಷ್ಟು ಮಹತ್ವವಾಗಿರ್ತದೆ. ದೇವಿರಿ ಇಡೀ ಬ್ರಹ್ಮಾಂಡಕ್ಕೆ ಆಕಿಗೆ ಸರಿ ಸಮಾನ ಯಾರ್ದಾರಿ? ಚಿಚಕ್ತಿ ಸರ್ವರೂಪ, ಸರ್ವಜ್ಞರು, ಆದಿಶಕ್ತಿ, ಇಡೀ ಬ್ರಹ್ಮಾಂಡಕ್ಕನ ಒಡೆಯಿರ್ತಕ್ಕಂಥ ಆದಿಶಕ್ತಿ ಸದ್ಗುರುವಿನ ಮೇಲೆ ಭಕ್ತಿ ಸೇವೆ ಮಾಡ್ತಾಳ. ಗುರು ನೆನೆಸ್ತಾಳ, ಸದ್ಗುರುವಿನ ನೆನೆಸ್ತಾಳ. ಏನಂತ ನೆನೆಸ್ತಾಳಪ್ಪ ಅಂತಂದ್ರೆ ಅದ್ರೊಳಗೆ ಬರ್ದಾರು, ಯಾವಾಗ ನಾ ಶುಂಭಾನಿಶುಂಭರನ್ನ ಸಂಹಾರ ಮಾಡ್ಲಿ, ಯಾವಾಗ ನಾನು ದೇವಾನು ದೇವತೆಗಳ ಕಣ್ಣಲ್ಲಿ ಆನಂದದ ಕಣ್ಣೀರನ್ನ ಹರಿಸಲಿಪ್ಪ, ಗುರುವೇ ಚಿದಾನಂದ ಸ್ವರೂಪಡೇ ನನಗ ಅವಕಾಶ ಕೊಡು, ಇವ್ರನ್ನೆಲ್ಲ ಸಂವಾರ ಮಾಡ್ತಾನಂತ ಹೇಳಿ ಆ ತಾಯಿನ ಗುರುವಿನ ಮೇಲೆ ಹೇಳಬೇಕಾದ್ರ ಇಂಥ ಮಹಾತ್ಮರನ್ನು ಬಿಟ್ಟು ನಾವು ಎಂಥ ಪಾಪದಾಗ ಉಳಿತೀವಿ. ನಾವು ಇಂಥ ಮಹಾತ್ಮರದ ಒಂದು ನಾವು ಸೇವೆ ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರು ಭಾಗ್ಯವಂತರು ಮತ್ತಾರಲ್ಲಿ ಕಿಲ್ಕ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳಿಗೆ ಮಂಗಲಾಡುತ್ತಾ ಮುಂದಿನ ಕಾರ್ಯಕ್ರಮವನ್ನು ಚಿದಾನಂದ